ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜಂ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ವಿಶೇಷ BDL ಲೇಔಟಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30x40 ನಾರ್ತ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರೋಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರೆನೇಟ್ ಹಾಗೆ ಸ್ಟ್ರಿಪ್ ಟೈಲ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ನ ಮೇನ್ ಡೋರ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೆಕೆಂಡ್ ಮತ್ತು ಥರ್ಡ್ನಲ್ಲಿ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಶನ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ಡಿಸೈನರ್ ಲೈಟ್ಸ್ ಕೂಡ ಹಾಕಿದ್ದಾರೆ ಇಲ್ಲಿ ಟೈಲ್ ಮೇಲೆ ನೋಡ್ಬೋದು. ಹಾಗೆ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ ಓಪನ್ ಟೈಪ್ ಗೇಟ್ಸ್ ಕೊಟ್ಟಿರುವಂಥದ್ದು. ಗೇಟ್ನಲ್ಲಿ ಒಂದು ಟ್ಯೂಬ್ MS CNC ಕಟಿಂಗ್ ಶೀಟ್ ಹಾಗೆ ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥ ಗೇಟ್ ಸಿಗುತ್ತೆ. ಓಪನ್ ಟೈಪ್ ಗೇಟ್ಸ್ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಸಂಪ್ ಬರುತ್ತೆ, ಇದು ಬಂದು ಬೋರ್ವೆಲ್ ಬರುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಹಾಕಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಲಿಫ್ಟ್ ಏರಿಯಾ ಬರುತ್ತೆ. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ನಲ್ಲಿ ಗ್ರಾನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ ನೋಡ್ಬೋದು. ಹಾಗೆ ಪಾರ್ಕಿಂಗ್ ವಾಲ್ ಪೂರ್ತಿ ನಿಮಗೆ 4 ಫೀಟ್ ಹೈಟ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು ಟೈಲ್ ಕ್ಲಾಡಿಂಗ್ ಮಾಡಿದರೆ ಗ್ರಾನೈಟ್ ಬೀಡಿಂಗ್ ಕೊಟ್ಟು ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಫುಲ್ ಕವರ್ಡ್ ಪಾರ್ಕಿಂಗ್ ಬರುತ್ತೆ ನಿಮಗೆ. ಸೆಟ್ ಬ್ಯಾಕ್ ಒಳಗಡೆಗೆ ನಿಮಗೆ ವಾಲ್ ಹಾಕಿರುವಂಥದ್ದು. ಸೆಟ್ ಬ್ಯಾಕ್ ಬಿಟ್ಟು ಇಲ್ಲಿ ಬಂದು ನಿಮಗೆ ವಿಂಡೋಸ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಎಲ್ಲ UPVC ಸ್ಲೈಡಿಂಗ್ ವಿಂಡೋಸ್ ಬರುತ್ತೆ. ಇಲ್ಲೊಂದು ಸ್ಟೋರೇಜ್ ರೂಮ್ ಬರುತ್ತೆ. ಹಾಗೆ ಒಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ ಗ್ರೌಂಡ್ ಫ್ಲೋರ್ನಲ್ಲಿ ನೋಡ್ಬೋದು. ಈ ಒಂದು ಪಾರ್ಕಿಂಗ್ ಏರಿಯಾನಲ್ಲಿ ನಿಮಗೆ 2 ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುವಂಥದ್ದು. ಇಲ್ಲಿಂದ ನಮಗೆ ಎಕ್ಸ್ಟೀರಿಯರ್ ಸ್ಟೇರ್ಸ್ ಸ್ಟಾರ್ಟ್ ಆಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಗ್ರನೈಟ್ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆ ಮೇನ್ ಡೋರ್ ವಾಲ್ ಆಗಿ ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಇಟಾಲಿಯನ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ರೈಲಿಂಗ್ ಬಂದು ನಿಮಗೆ ಎಲ್ಲ SS2 ಹಾಗೆ ಟಫಾನ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಪೂರ್ತಿ ವಾಲ್ ಎಲ್ಲ ನಿಮಗೆ ಕ್ಲಾಡಿಂಗ್ ಮಾಡಿರುವಂಥದ್ದು. ಮಾರ್ಬಲ್ ಇಟಾಲಿಯನ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಸೀಲಿಂಗ್ನಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಮೇನ್ ಡೋರ್ ಬಂದು ನಿಮಗೆ ಬಾಸ್ಕಲ್ ಹಾಗೆ ಡೋರ್ ಬಂದು ನಿಮಗೆ ಟೀ ಕುಡ್ನಲ್ಲಿ ಮಾಡಿರುವಂಥದ್ದು. ಪ್ಯೂರ್ ಬರ್ಮಾಟಿಕ್ ಯೂಸ್ ಮಾಡಿರುವಂಥದ್ದು. ಮೇಲ್ಗಡೆ ಒಂದು ಫಿಕ್ಸೆಡ್ ವಿಂಡೋ ಬರುತ್ತೆ. ಮೇನ್ ಡೋರ್ ಬಂದು ಸಿಂಪಲ್ ಪ್ಲೈನ್ ಡಿಸೈನ್ ಮಾಡಿರುವಂಥದ್ದು ಮೇನ್ ಡೋರ್ನಲ್ಲಿ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ಮೊದಲು ನಿಮಗೆ ಇಲ್ಲೊಂದು ಫಾಯರ್ ಏರಿಯಾ ಥರ ಮಾಡಿರುವಂಥದ್ದು. ಇಲ್ಲೂ ಕೂಡ ವಿನಿಯರ್ನಿಂದ ವರ್ಕ್ ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡೋದಾದರೆ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ ಕೊಟ್ಟಿರುವಂಥದ್ದು. ಡೋರ್ ಬ್ಯಾಕ್ ಸೈಡಲ್ಲಿ ಕೂಡ ನಿಮಗೆ ವಿನಿಯರ್ ಕ್ಲಾಡಿಂಗ್ ಮಾಡಿರುವಂಥದ್ದು ನೋಡ್ಬೋದು ವಾಲ್ನಲ್ಲಿ. ಈ ಕಡೆ ನಮಗೆ ಲಿವಿಂಗ್ ಏರಿಯಾ ಬರುತ್ತೆ. ಮೊದಲು ವಿಂಡೋ ಸಿಗುತ್ತೆ ನಿಮಗೆ. ಮೇನ್ ಡೋರ್ ಪಕ್ಕದಲ್ಲಿ ನಿಮಗೆ 2 ಶೇಟರ್ ಹಾಗೆ ಫಿಕ್ಸೆಡ್ ವಿಂಡೋ ಸಿಗುವಂಥದ್ದು. ಎಲ್ಲ ಟೀ ಕುಡ್ ಯೂಸ್ ಮಾಡಿರುವಂಥದ್ದು. TV ಕ್ಯಾಬಿನೆಟ್ ಬಂದು ಇಲ್ಲಿ ಬರುವಂಥದ್ದು ನೋಡ್ಬೋದು. ಇಲ್ಲೂ ಕೂಡ ನಿಮಗೆ ವಿನಿಯರ್ ಹಾಗೆ ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ಪ್ರೊಫೈಲ್ ಲೈಟ್ಸ್ ಬರುವಂಥದ್ದು. ಇಲ್ಲಿ ಕಟಿಂಗ್ ಆಗಿದೆ, ಇನ್ನು ಪ್ರೊಫೈಲ್ ಲೈಟ್ಸ್ ಫಿಕ್ಸಿಂಗ್ ಆಗಿಲ್ಲ ನೋಡ್ಬೋದು. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು POP ಹಾಗೆ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ನೋಡ್ಬೋದು. POPಗೆ ವಿನಿಯರ್ ಯೂಸ್ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಆರ್ಟಿಫಿಷಿಯಲ್ ಗಾರ್ಡನಿಂಗ್ ಮಾಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಬಂದು ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ನೋಡ್ಬೋದು ನೀವು. ಫ್ರಂಟ್ ವಾಲ್ ಪೂರ್ತಿ ಕ್ಲಾಡಿಂಗ್ ಮಾಡಿರುವಂಥದ್ದು. ವಾಸ್ಕಾಲಾಗೆ ಡೋರ್ ಬಂದು ಟೀ ಕುಡ್ನಲ್ಲಿ ಮಾಡಿದ್ದಾರೆ. ಪೂಜಾ ರೂಮ್ ಫ್ಲೋರಿಂಗ್ನಲ್ಲಿ ಬಂದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ನಲ್ಲಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಗೋಲ್ಡ್ ಬೀಡಿಂಗ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಸೀಲಿಂಗಲ್ಲಿ ನೋಡೋದಾದ್ರೆ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೆಂಟರ್ನಲ್ಲಿ ನಿಮಗೆ ಇಚಿಂಗ್ ಗ್ಲಾಸ್ ಬರುತ್ತೆ, ಇನ್ನು ಗ್ಲಾಸ್ ಫಿಕ್ಸ್ ಆಗಿಲ್ಲ. ಈ ಕಡೆ ವಾಲ್ನಲ್ಲಿ ನೋಡ್ಬೋದು ನೀವು, 2 ಕಡೆ ನಿಮಗೆ ಗ್ಲಾಸ್ ಕೊಟ್ಟಿರುವಂಥದ್ದು. ಟ್ರಾನ್ಸ್ಪರೆಂಟ್ ಇಚಿಂಗ್ ಗ್ಲಾಸ್ ಕೊಟ್ಟಿದ್ದಾರೆ. ಪೂಜಾ ರೂಮ್ ಪಕ್ಕದಲ್ಲಿ ನಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಇಲ್ಲಿ ಬಂದು ಲಿಫ್ಟ್ ಏರಿಯಾ ಬರುವಂಥದ್ದು. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರಾನೈಟ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ.
ಇಲ್ಲೂ ಕೂಡ ನಿಮಗೆ ಕಿಚನ್ಗೆ ಹೋಗೋದಕ್ಕೆ ಆರ್ಚ್ ಕೂಡ ಮಾಡಿದ್ದಾರೆ ನೋಡ್ಬೋದು. ವಿನಿಯರ್ನಿಂದ ಮಾಡಿರುವಂಥ ಆರ್ಚ್ ಸಿಗುತ್ತೆ. ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಿನಿಯರ್ ಕೂಡ ಯೂಸ್ ಮಾಡಿರುವಂಥದ್ದು ಫಾಲ್ ಸೀಲಿಂಗ್ಲಿ, ಪೂರ್ತಿ ನಿಮಗೆ ವಿನಿಯರ್ನಲ್ಲಿ ಮಾಡಿರುವಂಥದ್ದು. ಇನ್ನು ಈ ಆರ್ಚಿಂದ ನಾವು ಒಳಗಡೆ ಎಂಟ್ರಿ ಆದರೆ ನಮಗೆ ಲೆಫ್ಟ್ ಸೈಡ್ನಲ್ಲಿ ಕಿಚನ್ ಏರಿಯಾ ಬರುತ್ತೆ. ಅಗ್ನಿಮೂಲೆ ಕರೆಕ್ಟಾಗಿ ಕಿಚನ್ ಏರಿಯಾ ಬರುವಂಥದ್ದು. ಕಿಚನ್ನ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 7 ಟ್ಯಾಂಡಮ್ ಬಾಕ್ಸ್ ಬರುತ್ತೆ. 7 ಟ್ಯಾಂಡಮ್ ಬಾಕ್ಸ್ ಆಗಿ ಒಂದು ಬಾಟಲ್ ಪುಲ್ ಔಟ್ ಕೊಟ್ಟಿದ್ದಾರೆ. ಸ್ಲ್ಯಾಬ್ನಲ್ಲಿ ಒಂದು ಆರ್ಟಿಫಿಷಿಯಲ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ವಾಲ್ನಲ್ಲಿ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಟಾಪ್ ಕ್ಯಾಬಿನೆಟ್ಸಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲ ಪ್ರೊಫೈಲ್ ಹ್ಯಾಂಡಲ್ಸ್ ಕೊಟ್ಟಿರುವಂಥದ್ದು, ಹೈಡ್ರಾಲಿಕ್ಸ್ ಕೊಟ್ಟಿರುವಂಥದ್ದು ಎಲ್ಲದಕ್ಕೂ. ಹಾಗೆ ಒಂದು 2 ಶೇಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಟಾಪ್ ಕ್ಯಾಬಿನೆಟ್ಸಲ್ಲಿ ಸ್ಟೋರೇಜ್ ಬಿಟ್ಟರೆ ನಿಮಗೆ ಮೇಲ್ಗಡೆ ಲಾಫ್ಟ್ ಬರುತ್ತೆ. ಲಾಫ್ಟ್ ಕೊಟ್ಟಿರುವಂಥದ್ದು, 2 ಕಡೆ ಲಾಫ್ಟ್ ಬರುತ್ತೆ ನೋಡ್ಬೋದು. ಇಲ್ಲಿ ವಾಟರ್ ಪ್ಯೂರಿಫೈಯರ್ ಹಾಕೋದಕ್ಕೆ ಪ್ರೊವಿಷನ್ ಮಾಡುವಂಥದ್ದು. ಸಿಂಕ್ ಇನ್ನು ನಿಮಗೆ ಕಟಿಂಗ್ ಆಗಿಲ್ಲ. ಇಲ್ಲೂ ಕೂಡ ಒಂದು 2 ಶೇಟರ್ನ ಟೀಕುಡ್ ವಿಂಡೋ ಬರುತ್ತೆ. ಫ್ರಿಡ್ಜ್ ಇಡೋದಕ್ಕೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಈ ಕಡೆ ಟಾಯ್ಲೆಟ್ ಯೂನಿಟ್ ಬರುವಂಥದ್ದು ನೋಡ್ಬೋದು. ಟಾಯ್ಲೆಟ್ ಯೂನಿಟ್ ಮಾಡಿದ್ದಾರೆ, ಇಲ್ಲ ವುಡ್ ವರ್ಕ್ನಲ್ಲೇ ಮಾಡಿರುವಂಥದ್ದು ಟಾಯ್ಲೆಟ್ ಯೂನಿಟ್. ಈ ಕಡೆ ಕೂಡ ಒಂದು ಟಾಯ್ಲೆಟ್ ಯೂನಿಟ್ ಬರುವಂಥದ್ದು. ಇಲ್ಲೂ ಕೂಡ ನಿಮಗೆ ಹೇಗೆ ಬೇಕೋ ಹಾಗೆ ಪಾರ್ಟಿಷನ್ನ ಮಾಡಿಕೊಡ್ತಾರೆ ಓನರ್. ಇನ್ನು ಈ ಆರ್ಚ್ನಲ್ಲಿ ಕೂಡ ನಿಮಗೆ ಪ್ರೊಫೈಲ್ ಲೈಟ್ಸ್ ಬರುತ್ತೆ. ಇನ್ನು ಕಟಿಂಗ್ ಆಗಿದೆ, ಇನ್ನು ಲೈಟ್ ಫಿಕ್ಸಿಂಗ್ ಆಗಿಲ್ಲ. ಈ ಕಡೆಗೆ ಡೈನಿಂಗ್ ಏರಿಯಾ ಬರುತ್ತೆ. ಡೈನಿಂಗ್ ಏರಿಯಲ್ಲಿ ಕೂಡ ನಿಮಗೆ ತುಂಬಾ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಕ್ರಾಕರಿ ಯೂನಿಟ್ಸ್ಗೆ ನೋಡ್ಬೋದು, ಇಲ್ಲಿ ಸ್ಟೋರೇಜ್ ಸ್ಪೇಸ್ ಬರುತ್ತೆ. ಈ ಕಡೆ ಕಾಮನ್ ವಾಶ್ರೂಮ್ ಬರುವಂಥದ್ದು. ಇಲ್ಲೊಂದು ಕಾಮನ್ ವಾಶ್ರೂಮ್ ಬರುತ್ತೆ. ವಾಶ್ರೂಮಲ್ಲಿ ನಿಮಗೆ ಎಲ್ಲ ರೂಫ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದರೆ, ಸೀಲಿಂಗಲ್ಲಿ ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ವಾಶ್ರೂಮ್ ಆಪೋಸಿಟಲ್ಲಿ ಈ ವಾಲಲ್ಲಿ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ನೋಡ್ಬೋದು. ಇಲ್ಲೂ ಕೂಡ ಎಲ್ಲ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ತುಂಬಾ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ನಿಮಗೆ. ಈ ಕಡೆ ಡೈನಿಂಗಲ್ಲಿ ನಿಮಗೆ 3 ಶೇಟರ್ನ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಫ್ರೆಂಚ್ ವಾಲ್ ಮಾಡಿರುವಂಥದ್ದು ನೋಡ್ಬೋದು ನೀವು, ಬಿಲ್ಡಿಂಗಲ್ಲಿ ಡಿಸೈನ್ ಮಾಡಿರುವಂಥದ್ದು. ವಿಂಡೋ ಪಕ್ಕದಲ್ಲೇ ಅಟ್ಯಾಚ್ ಆಗಿ ನಮಗೆ ಯುಟಿಲಿಟಿ ಡೋರ್ ಕೊಟ್ಟಿರುವಂಥದ್ದು. ಟೀಕುಡ್ ಡೋರ್ ಬರುತ್ತೆ. ಯುಟಿಲಿಟಿ ಸ್ಪೇಸ್ ಕೂಡ ನಿಮಗೆ ಸ್ಪೇಷಿಯಸ್ ಆಗಿದೆ. ಯುಟಿಲಿಟಿ ನಿಮಗೆ ಗ್ರಿಲ್ನಿಂದ ಕವರ್ ಮಾಡಿದ್ದಾರೆ. MS ಟ್ಯೂಬ್ ಯೂಸ್ ಮಾಡಿರುವಂಥದ್ದು, ಟ್ಯೂಬ್ಸ್ ಯೂಸ್ ಮಾಡಿರುವಂಥ ಗ್ರಿಲ್ ಸಿಗುತ್ತೆ. ಇನ್ನು ಡೈನಿಂಗ್ನ ಸೀಲಿಂಗ್ ನೋಡೋದಾದ್ರೆ ನಿಮಗೆ ಇಲ್ಲೂ ಕೂಡ ವಿನಿಯರ್ ಆಗಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲೂ ಕೂಡ ಪ್ರೊಫೈಲ್ ಲೈಟ್ಸ್ ಬರುತ್ತೆ. ಇನ್ನು ಪ್ರೊಫೈಲ್ ಲೈಟ್ಸ್ ಎಲ್ಲೂ ಕೂಡ ಫಿಕ್ಸ್ ಆಗಿಲ್ಲ. ಇನ್ನು ಇಲ್ಲಿ ಆರ್ಚಿಂದ ಹೊರಗಡೆ ಬಂದರೆ ನಮಗೆ ಲಿವಿಂಗಲ್ಲಿ ಇಲ್ಲಿ ನಮಗೆ ಸ್ಟೇರ್ ಕೇಸ್ ಸಿಗುವಂಥದ್ದು. ಇಂಟೀರಿಯರ್ ಸ್ಟೇರ್ ಕೇಸಲ್ಲಿ ಕೂಡ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆ ಫ್ರೆಂಚ್ ವಾಲ್ ಮಾಡಿರುವಂಥದ್ದು ನೋಡ್ಬೋದು. ಇಲ್ಲಿ 2 ಶೇಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಸೆಂಟ್ರಲ್ಲಿ ಫಿಕ್ಸಿಡ್ ವಿಂಡೋ ಕೊಟ್ಟಿರುವಂಥದ್ದು. ಪೂರ್ತಿ ಫ್ರೆಂಚ್ ವಾಲ್ ಕಂಟಿನ್ಯೂ ಮಾಡಿರುವಂಥದ್ದು ಸ್ಟೇರ್ ಕೇಸ್ ವಾಲ್ನಲ್ಲಿ. ಇನ್ನು ಮೇಲೆ ಬಂದರೆ ನಮಗೆ ಸೆಕೆಂಡ್ ಫ್ಲೋರ್ನಲ್ಲಿ ಇಲ್ಲಿ ಮೊದಲು ಸ್ಟೇರ್ ಕೇಸ್ ಫ್ರಂಟ್ ವಾಲ್ನಲ್ಲಿ ಫ್ರೆಂಚ್ ವಾಲ್ ಡಿಸೈನ್ ಮಾಡಿದ್ದಾರೆ. ಸೀಲಿಂಗ್ನಲ್ಲಿ POP ಆಗಿ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಈ ಕಡೆ ನಿಮಗೆ ಸ್ಟಡಿ ಏರಿಯಾ ಸಿಗುತ್ತೆ ನೋಡ್ಬೋದು. ಸ್ಪೇಷಿಯಸ್ ಆಗಿದೆ, ಪೂರ್ತಿ ಮಾರ್ಬಲ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗಲ್ಲಿ. ಇಲ್ಲಿ ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಲಿಫ್ಟ್ ಏರಿಯಾ ಬರುವಂಥದ್ದು. ಈ ಕಡೆ ಲಿಫ್ಟ್ ಏರಿಯಾ ಬರುತ್ತೆ. ಈ ಕಡೆ ಬಾಲ್ಕನಿ ಡೋರ್ ಬರುವಂಥದ್ದು. ಡೋರ್ನ 2 ಕಡೆ ನಿಮಗೆ 2 ಶೇಟರ್ ವಿಂಡೋ ಸಿಗುತ್ತೆ. ಇಲ್ಲಿ ಬಾಲ್ಕನಿ ಸಿಗುತ್ತೆ. ನಾರ್ತ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ ರೈಲಿಂಗ್ಸ್ ಬಂದು ನಿಮಗೆ SS ಟ್ಯೂಬ್ ಆಗಿ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ನಲ್ಲಿ ಆಂಟಿಸ್ಕಿಡ್ ಲಪೋತ್ರ ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ವಾಲ್ನಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಡಬಲ್ ಹೈಟ್ ಬರುತ್ತೆ ನಿಮಗೆ ಬಾಲ್ಕನಿ ಇದು. ಸೀಲಿಂಗ್ನಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಪೂರ್ತಿ ನಿಮಗೆ ಸ್ಟೋನ್ ಕ್ಲಾಡಿಂಗ್ ಮಾಡಿರುವಂಥದ್ದು, ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಸಿಟ್ಟಿಂಗ್ ಸಿಗುತ್ತೆ ನಿಮಗೆ ಬಾಲ್ಕನಿನಲ್ಲಿ. ಸಿಟ್ಟಿಂಗ್ ಸ್ಪೇಸ್ ಸಿಗುವಂಥದ್ದು. ಆರಾಮಾಗಿ 4ರಿಂದ 5 ಜನ ಕುತ್ಕೋಬಹುದು. ಇನ್ನು ಇಲ್ಲಿ ನೋಡೋದಾದ್ರೆ ನೀವು ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ಮಾಸ್ಟರ್ ಬೆಡ್ರೂಮ್ನ ಡೋರ್ ಆಗಿ ವಾಸ್ಕಲ್ ಬಂದು ಟೀಕುಡ್ನಲ್ಲಿ ಮಾಡಿರುವಂಥದ್ದು. ಡೋರ್ ಬಂದು ವಿನಿಯರ್ ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿದ್ದಾರೆ. ವಾಸ್ಕಲ್ ಟೀಕುಡ್ನಲ್ಲಿ ಮಾಡಿರುವಂಥದ್ದು. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಒಂದು ಕಾಟ್ ಏರಿಯಾ ಸಿಗುತ್ತೆ. ಕಿಂಗ್ ಸೈಜ್ ಕಾಟ್ ಮಾಡಿರುವಂಥದ್ದು. ಕಾಟ್ನ 2 ಕಡೆ ಡ್ರಾಯರ್ಸ್ ಕೊಟ್ಟಿದ್ದಾರೆ. ಕಾಟ್ ಬ್ಯಾಕ್ ಸೈಡ್ ವಾಲ್ ಪೂರ್ತಿ ನಿಮಗೆ ಪ್ಯಾನಲಿಂಗ್ ಮಾಡಿರುವಂಥದ್ದು.
ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಪ್ಯಾನಲಿಂಗ್ ಮಾಡಿರುವಂಥದ್ದು. ಹಾಗೆ ಒಂದು ಸಿಂಗಲ್ ಶಟರ್ ವಿಂಡೋ ಸಿಗುತ್ತೆ ಇಲ್ಲಿ ನಿಮಗೆ. ಕಾಟ್ ಆಪೋಸಿಟ್ ವಾಲ್ ಕೂಡ ನಿಮಗೆ ಟಿವಿ ಕ್ಯಾಬಿನೆಟ್ ಬರುತ್ತೆ. ಇದು ಸೇಮ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ, ಕಾಟ್ನಲ್ಲಿ ಯೂಸ್ ಮಾಡಿರುವಂಥ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಿಮಗೆ ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಈ ಕಡೆ ಒಂದು 2 ಶಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಕುಬೇರ್ ಮೂಲಕ ಕರೆಕ್ಟಾಗಿ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಹಾಗೆ ಒಂದು ಸಿಂಗಲ್ ಡೋರ್ ಪ್ರೊಫೈಲ್ ಗ್ಲಾಸ್ ಡೋರ್ ಯೂಸ್ ಮಾಡಿರುವಂಥದ್ದು, ಗ್ಲಾಸ್ ಪ್ರೊಫೈಲ್ ಡೋರ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಓಪನ್ ಟೈಪ್ ಡೋರ್ ಕೊಟ್ಟಿದ್ದಾರೆ. ಕೆಳಗಡೆ ನಿಮಗೆ 2 ಡ್ರಾಯರ್ ಸಿಗುತ್ತೆ. ಸೀಲಿಂಗ್ ನೋಡೋದಾದ್ರೆ ನೀವು ಪೂರ್ತಿ ಸೀಲಿಂಗ್ ನಿಮಗೆ POP ಆಗಿ ವುಡ್ ವರ್ಕ್ ನಲ್ಲಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ ಎಲ್ಲ ಕಡೆ ನಿಮಗೆ ಸ್ಪಾಟ್ ಲೈಟ್ಸ್ ಬರುವಂಥದ್ದು. ಇನ್ನು ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ವಾಕ್-ಇನ್ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಇಲ್ಲಿ ಬಂದು ನಿಮಗೆ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಮೇಲೆ ಲಾಫ್ಟ್ ಕೊಟ್ಟಿದ್ದಾರೆ ವಾಕ್-ಇನ್ ವಾರ್ಡ್ರೋಬ್ ಅಲ್ಲಿ. ಡ್ರೆಸ್ಸಿಂಗ್ ಮಿರರ್ ಇಲ್ಲಿ ಬರುವಂಥದ್ದು ನೋಡ್ಬೋದು. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಇಲ್ಲೇ ನಮಗೆ ಅಟ್ಯಾಚ್ ಬಾತ್ರೂಮ್ ಡೋರ್ ಕೂಡ ಸಿಗುವಂಥದ್ದು. ಬಾತ್ರೂಮ್ ಡೋರ್ಸ್ ಕೂಡ ನಿಮಗೆ ಎಲ್ಲ ವಿನಿಯರ್ ಡೋರ್ಸ್ ಯೂಸ್ ಮಾಡಿರುವಂಥದ್ದು. ಬಾತ್ರೂಮ್ ಟೈಲ್ ಬಂದು ನಿಮಗೆ ಎಲ್ಲ 10 ಫೀಟ್ ರೂಫ್ ಹೈಟ್ ಟೈಲಿಂಗ್ ಮಾಡಿದ್ದಾರೆ. ಸೀಲಿಂಗ್ ನಲ್ಲಿ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ನೋಡ್ಬೋದು. ವಿಂಡೋ ಬರುತ್ತೆ. ವೆಸ್ಟರ್ನ್ ಕಮೋಡ್ ಬರುವಂಥದ್ದು. ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಬರುತ್ತೆ. ಫಿಟ್ಟಿಂಗ್ಸ್ ಮೇಲೆ ನಿಮಗೆ ಎಲ್ಲ ಸೇಲ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಒಂದು ಹೇಳಿರುವಂಥದ್ದು. ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಬರುವಂಥದ್ದು ಇಲ್ಲಿ ನಿಮಗೆ. ಇನ್ನು ಇಲ್ಲಿಂದ ಮತ್ತೆ ನಾವು ಹೊರಗಡೆ ಬಂದರೆ ಇದರ ಆಪೋಸಿಟಲ್ಲಿ ನಮಗೆ ಮತ್ತೊಂದು ರೂಮ್ನ ಡೋರ್ ಸಿಗುವಂಥದ್ದು. ಈ ರೂಮಲ್ಲಿ ಕೂಡ ನಿಮಗೆ ಕಾಟ್ ಸಿಗುತ್ತೆ. ಕಾಟ್ನ 2 ಕಡೆ ನಿಮಗೆ ಸ್ಲ್ಯಾಬ್ಸ್ ಕೊಟ್ಟಿದ್ದಾರೆ. ಕಾಟ್ ಬ್ಯಾಕ್ ಸೈಡ್ ಒಳಗೆ ಪೂರ್ತಿ ನಿಮಗೆ ಪ್ಯಾನಲಿಂಗ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಪ್ಲೈವುಡ್ ಕಾಣೋ ಜಾಗದಲ್ಲಿ ನಿಮಗೆ ಇಲ್ಲಿ ಬಂದು ಎಲ್ಲ ಗ್ಲಾಸ್ ಬರುವಂಥದ್ದು. 3 ಕಡೆ ನಿಮಗೆ ಗ್ಲಾಸ್ ಬರುತ್ತೆ. ಟಫಾನ್ ಗ್ಲಾಸ್ ಬರುವಂಥದ್ದು ಇಲ್ಲಿ. ಈ ಕಡೆ ಬಂದು ನಿಮಗೆ 3 ಶಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಕಾಟ್ ಆಪೋಸಿಟ್ ವಾಲ್ನಲ್ಲಿ ನಿಮಗೆ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಸೇಮ್ ನಿಮಗೆ ಕಂಟಿನ್ಯೂ ಮಾಡಿರುವಂಥದ್ದು. ಸೀಲಿಂಗ್ ಆಗಿ ಹೆಡ್ ಬೋರ್ಡ್ನಲ್ಲಿ ಕುಷನ್ ಹೆಡ್ ಬೋರ್ಡ್ ಕೂಡ ನಿಮಗೆ ಪ್ರೊವಿಷನ್ ಇದೆ ಇಲ್ಲಿ ನೋಡ್ಬೋದು. ಎಲ್ಲ ರೂಮ್ಸಲ್ಲೂ ಕೂಡ ನಿಮಗೆಲ್ಲ ಸೇಮ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು ಫ್ಲೋರಿಂಗ್ನಲ್ಲಿ. ಇಲ್ಲಿ ಕುಬೇರ್ ಮೂಲಕ ಕರೆಕ್ಟಾಗಿ ನಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಡ್ರಾಯರ್ಸ್ ಬರುತ್ತೆ ಇಲ್ಲಿ ಕೆಳಗಡೆ. ಇಲ್ಲಿ ವಾಕ್-ಇನ್ ವಾರ್ಡ್ರೋಬ್ ಕೂಡ ಸಿಗುತ್ತೆ ನೋಡ್ಬೋದು ನೀವು. ಈ ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ಒಳಗಡೆ ಬಂದರೆ ನಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಡ್ರಾಯರ್ ಸಿಗುತ್ತೆ ಇಲ್ಲಿ. ಹಾಗೆ ಇಲ್ಲಿ ಬಂದು ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಡ್ರೆಸ್ಸಿಂಗ್ ಮಿರರ್ ಇಲ್ಲಿ ಬಂದಿರುವಂಥದ್ದು. ಈ ಕಡೆ ಅಟ್ಯಾಚ್ ಬಾತ್ರೂಮ್ನ ಡೋರ್ ಸಿಗುತ್ತೆ. ಇಲ್ಲೂ ಕೂಡ ನಿಮಗೆ ಎಲ್ಲ ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಮಾಡಿದ್ದಾರೆ. ಎಲ್ಲ ರೂಫ್ ಹೈಟ್ ಟೈಲಿಂಗ್ ಮಾಡಿರುವಂಥದ್ದು. ಸೀಲಿಂಗ್ನ ಸೇಮ್ PVC ರಾಫ್ಟರ್ ಶೀಟ್ ಯೂಸ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ಎಲ್ಲ ನಿಮಗೆ ಗ್ರಾನೈಟ್ ಹಾಗೆ ಟೈಲ್ನಿಂದ ಕ್ಲಾಡಿಂಗ್ ಮಾಡಿದ್ದಾರೆ ನೋಡ್ಬೋದು. ಇದೆಲ್ಲ ಬ್ಲ್ಯಾಕ್ ಬಂದು ನಿಮಗೆ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇದು ಕೂಡ ಗ್ರಾನೈಟ್ನಲ್ಲಿ ಮಾಡಿರುವಂಥದ್ದು. ಇಲ್ಲಿ ಬಂದು ಡ್ರೈ ಏರಿಯಾ ಬರುತ್ತೆ, ಕಮೋಡ್ ಬರುವಂಥದ್ದು. ಈ ಕಡೆ ಕಾರ್ನರ್ಗೆ ವಾಶ್ ಬೇಸಿನ್ ಬರುತ್ತೆ. ಇಲ್ಲಿ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಬರುವಂಥದ್ದು. ಇಲ್ಲಿ ವೆಟ್ ಏರಿಯಾ ಬರುವಂಥದ್ದು, ಶವರ್ ಏರಿಯಾ ಇಲ್ಲಿ ಬರುತ್ತೆ. ಇನ್ನು ಇಲ್ಲಿಂದ ಮತ್ತೆ ಹೊರಗೆ ಬಂದು ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಸೇಮ್ ಸ್ಟೇರ್ ಕೇಸಲ್ಲಿ ಸೇಮ್ ಮಾರ್ಬಲ್ ಕಂಟಿನ್ಯೂ ಆಗುತ್ತೆ. ಹಾಗೆ ಸ್ಟೇರ್ ಕೇಸ್ ವಾಲಲ್ಲಿ ಫ್ರೆಂಚ್ ವಾಲ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ವಿಂಡೋಸ್ ಕೂಡ ಬರುತ್ತೆ, ಟೀಕುಡ್ನ ವಿಂಡೋಸ್. ರೈಲಿಂಗ್ ಬಂದು ಎಲ್ಲ ಗ್ಲಾಸ್ ಇನ್ಸ್ಟಾಲ್ ಆಗಿದೆ, ಇನ್ನು SS ಆಗಿಲ್ಲ. SS ಟ್ಯೂಬ್ ಯೂಸ್ ಮಾಡುವಂಥದ್ದು. ಮೇಲೆ ಬಂದರೆ ಸೇಮ್ ಕೆಳಗಿನಾಗೆ ಇಲ್ಲೂ ಕೂಡ ಫ್ರೆಂಚ್ ವಾಲ್ ಮಾಡಿದ್ದಾರೆ. ಸೀಲಿಂಗಲ್ಲಿ ಸೇಮ್ ವುಡ್ ವರ್ಕ್ನಲ್ಲಿ ಫಾಲ್ ಸೀಲಿಂಗ್ ಮಾಡಿ POP ಯೂಸ್ ಮಾಡಿರುವಂಥದ್ದು. ಈ ಕಡೆ ಕೆಳಗಡೆ ನಿಮಗೆ ಸ್ಟಡಿ ಏರಿಯಾ ಕೊಟ್ಟಿದ್ರು. ಇಲ್ಲಿ ಒಂದು ಓಪನ್ ಕೊಟ್ಟಿದ್ದಾರೆ. ಓಪನ್ ಸ್ಪೇಸ್ ಸಿಗುತ್ತೆ ನಿಮಗೆ. ಇಲ್ಲಿ ಜಿಮ್ ಏರಿಯಾ ಹಾಗೆ ಬೇರೆ ಏನಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಬಾಲ್ಕನಿ ಡೋರ್ ನೋಡ್ಬೋದು ನೀವು. ಫಿಕ್ಸೆಡ್ ಬರುತ್ತೆ ಇಲ್ಲಿ ನಿಮಗೆ. ಇಲ್ಲಿ ಯಾವುದೇ ರೀತಿ ಡೋರ್ ಬರೋಲ್ಲ, ಯಾಕಂದರೆ ಇಲ್ಲಿ ಬಾಲ್ಕನಿ ಕೊಟ್ಟಿಲ್ಲ. ಕೆಳಗಡೆಯಿಂದ ಡಬಲ್ ಲೈಟ್ ಕೊಟ್ಟಿರುವಂಥದ್ದು ಬಾಲ್ಕನಿ. ಈ ಕಡೆ ಲಿಫ್ಟ್ ಏರಿಯಾ ಬರುತ್ತೆ. ಸೀಲಿಂಗಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಆಗಿ ಆಂಬಿಯಂಟ್ ಲೈಟಿಂಗ್ ಕೊಟ್ಟಿದ್ದಾರೆ. ಇನ್ನು ಈ ಫ್ಲೋರ್ನ ಮಾಸ್ಟರ್ ಬೆಡ್ರೂಮ್ ನೋಡೋದಾದ್ರೆ ನೀವು ಇಲ್ಲೂ ಕೂಡ ಸೇಮ್ ಕಿಂಗ್ ಸೈಜ್ನ ಕಾಟ್ ಸಿಗುತ್ತೆ. ಕಾಟ್ನ 2 ಕಡೆ ಸ್ಲ್ಯಾಬ್ಸ್ ಕೊಟ್ಟಿದ್ದಾರೆ. ಕಾಟ್
ಬ್ಯಾಕ್ ಸೈಡ್ ವಾಲ್ನಲ್ಲಿ ನಿಮಗೆ ಹೆಡ್ ಬೋರ್ಡ್ ಕೊಟ್ಟಿರುವಂಥದ್ದು, ಒಂದು ಸಿಂಗಲ್ ಶಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಕಾಟ್ ಆಪೋಸಿಟ್ ವಾಲ್ನಲ್ಲಿ ಟಿ ವಿ ಕ್ಯಾಬಿನೆಟ್ ಮಾಡಿರುವಂಥದ್ದು, ಲ್ಯಾಮಿನೇಟ್ಸ್ ಆಗಿ ರಾಫ್ಟರ್ ಶೀಟ್ ಯೂಸ್ ಮಾಡಿ ಮಾಡಿರುವಂಥ ಟಿ ವಿ ಕ್ಯಾಬಿನೆಟ್ ಸಿಗುತ್ತೆ. ಕ್ಯಾಬಿನೆಟ್ ಪಕ್ಕದಲ್ಲೇ ನಿಮಗೆ ಸ್ಟಡಿ ಟೇಬಲ್ ಆಗಿ ಬುಕ್ ರ್ಯಾಕ್ ಸಿಗುವಂಥದ್ದು. ಸ್ಟಡಿ ಟೇಬಲ್ ಹತ್ರ ನಿಮಗೆ 2 ಶಟರ್ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಬಂದು 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಕೆಳಗಡೆ 2 ಡ್ರಾಯರ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ವುಡ್ ವರ್ಕ್ನಲ್ಲಿ ಪ್ಯಾನಲಿಂಗ್ ಮಾಡಿರುವಂಥದ್ದು. ವಾಲ್ನಲ್ಲಿ ಸೀಲಿಂಗ್ನಲ್ಲಿ ಸೇಮ್ ಕಂಟಿನ್ಯೂ ಮಾಡಿದ್ದಾರೆ. ನಿಮಗೆ POP ಡಿಸೈನ್ ಕಂಟಿನ್ಯೂ ಮಾಡಿರುವಂಥದ್ದು. ಎಲ್ಲ ನಿಮಗೆ ಕಟಿಂಗ್ ಆಗಿದೆ. ಪ್ರೊಫೈಲ್ ಲೈಟ್ಸ್ಗೆ ಯಾವುದು ಇನ್ನು ಫಿಕ್ಸ್ ಆಗಿಲ್ಲ. ಇಲ್ಲೂ ಕೂಡ ಪ್ರೊಫೈಲ್ ಲೈಟ್ ಬರುವಂಥದ್ದು ಕಟಿಂಗ್ ಜಾಗದಲ್ಲಿ. ಹಾಗೆ ಈ ಫ್ಲೋರ್ನಲ್ಲಿ ನಿಮಗೆ ಈ ರೂಮಲ್ಲಿ ನಿಮಗೆ ವಾಕಿನ್ ವಾರ್ಡ್ರೋಬ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ವಾಕಿನ್ ವಾರ್ಡ್ರೋಬ್ ಬರುವಂಥದ್ದು. 2 ಡೋರ್ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಹಾಗೆ ಮೇಲೆ ಲಾಫ್ಟ್ ಕೊಟ್ಟಿದ್ದಾರೆ. ಇದು ಡ್ರೆಸ್ಸಿಂಗ್ ಮಿರರ್ ಬರುವಂಥದ್ದು. ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಈ ಕಡೆ ವಾರ್ಡ್ರೋಬ್ ಆಪೋಸಿಟ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ನ ಡೋರ್ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಟೈಲ್ ಬಂದು ನಿಮಗೆಲ್ಲ ಡಿಫ್ರೆಂಟ್ ಆಗಿ ಲೇಯಿಂಗ್ ಮಾಡಿರುವಂಥದ್ದು. ಇಲ್ಲಿಂದ ಮತ್ತೆ ಹೊರಗೆ ಬಂದರೆ ನಮಗೆ ಈ ಕಡೆ ಮತ್ತೊಂದು ರೂಮ್ ಸಿಗುವಂಥದ್ದು. ಟೋಟಲ್ 4 BHK ಬರುವಂಥದ್ದು. ಇಲ್ಲೂ ಕೂಡ ಡಿಫ್ರೆಂಟ್ ಆಗಿ ಮಾಡಿರುವಂಥದ್ದು. ಕಾಟ್ ನೋಡ್ಬೋದು, ಕಾಟ್ ಬರುತ್ತೆ. ಕಾಟ್ ಬ್ಯಾಕ್ ಸೈಡ್ ವಾಲ್ ಪೂರ್ತಿ ನಿಮಗೆ ಪ್ಯಾನಲಿಂಗ್ ಮಾಡಿದ್ದಾರೆ. ವಾಲ್ ಪ್ಯಾನಲಿಂಗ್ ಮಾಡಿರುವಂಥದ್ದು ವುಡ್ ವರ್ಕ್ನಲ್ಲಿ. ಕುಷನ್ಡ್ ಹೆಡ್ ಬೋರ್ಡ್ಗೆ ಪ್ರಾವಿಷನ್ ಇದೆ. ಈ ಕಡೆ 3 ಶಟರ್ ಟೀಕುಡ್ ವಿಂಡೋ ಬರುತ್ತೆ. ಕಾಟ್ ಆಪೋಸಿಟ್ ವಾಲ್ನಲ್ಲಿ ಟಿ ವಿ ಕ್ಯಾಬಿನೆಟ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ 5 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ನೋಡ್ಬೋದು, ಈ ಕಡೆ 3 ಡೋರ್ ಬರುವಂಥದ್ದು, ಈ ಕಡೆ ಒಂದು 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಬರುವಂಥದ್ದು. ಕೆಳಗಡೆ 5 ಡ್ರಾಯರ್ಸ್ ಕೊಟ್ಟಿದ್ದಾರೆ. ಅಟ್ಯಾಚ್ ಬಾತ್ರೂಮ್ನ ಡೋರ್ ಬಂದು ಇಲ್ಲಿ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ಸೇಮ್ ಡ್ರೈ ಮತ್ತು ವೆಟ್ ಏರಿಯಾ ಸಪ್ರೇಟ್ ಮಾಡಿರುವಂಥದ್ದು. ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಲೋರಿಂಗಲ್ಲಿ ಎಲ್ಲ ಬಾತ್ರೂಮ್ಸಲ್ಲಿ ನಿಮಗೆ ಆ್ಯಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಸೀಲಿಂಗ್ ನೋಡೋದಾದ್ರೆ ನೀವು ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಎಲ್ಲ ಕಡೆ ನಿಮಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಆಗಿ ಮೇಟ್ ಲೈಟಿಂಗ್ ಕೊಟ್ಟಿದ್ದಾರೆ. ಇಲ್ಲಿಂದ ಮತ್ತೆ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಾವು ಸ್ಟೇರ್ಕೇಸ್ ಹೆಡ್ ರೂಮ್ ಸಿಗುವಂಥದ್ದು. ಫ್ರೆಂಚ್ ವಾಲ್ ಪೂರ್ತಿ ನಿಮಗೆ ಫ್ರೆಂಚ್ ವಾಲ್ ಡಿಸೈನ್ ಇಲ್ಲೂ ಕೂಡ ಕಂಟಿನ್ಯೂ ಆಗಿರುವಂಥದ್ದು. ವಿಂಡೋ ಈ ಲ್ಯಾಂಡಿಂಗ್ನಲ್ಲೂ ಸಿಗುತ್ತೆ. ಮೇಲೆ ಬಂದರೆ ನಮಗೆ ಇಲ್ಲಿ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಸಿಗುವಂಥದ್ದು. ನೋಡ್ಬೋದು, ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಕೊಟ್ಟಿರುವಂಥದ್ದು. ಇಲ್ಲಿ ಸ್ಟಾರ್ಟರ್ ಬಾಕ್ಸ್ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಹೆಡ್ ರೂಮ್ ನೋಡ್ಬೋದು ನೀವು. ಗ್ಲಾಸ್ ಇನ್ಸ್ಟಾಲ್ ಆಗಿದೆ. ಟಫನ್ ಗ್ಲಾಸ್ ಹಾಕಿರುವಂಥದ್ದು. POP ಇಂದ ಫಾಲ್ ಸೀಲಿಂಗ್ ಕೂಡ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಈ ಕಡೆ ಒಂದು ಡೋರ್ ಕೊಟ್ಟಿರುವಂಥದ್ದು ಟೆರೆಸ್ ಏರಿಯಾಗೆ ಹೋಗೋದಕ್ಕೆ. ಇದು ಸಿಟ್ಔಟ್ ಏರಿಯಾ ಹಾಗೆ ಒಂದು ರೂಮ್ ಸಿಗುತ್ತೆ ಇಲ್ಲಿ ನಿಮಗೆ. ಹೊರಗಡೆ ಬಂದರೆ ನಮಗೆ ಒಂದು ಬಟ್ಟೆ ಒಗೆಯೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ವಾಷಿಂಗ್ ಏರಿಯಾ ಮಾಡಿರುವಂಥದ್ದು. ಟೈಲ್ ಕೂಡ ಲೇಯಿಂಗ್ ಮಾಡಿರುವಂಥದ್ದು. ಇಲ್ಲಿ ಫ್ಲೋರಿಂಗಲ್ಲಿ ಪೂರ್ತಿ ನಿಮಗೆ ಡಿಸೈನರ್ ಟೈಲ್ ಲೇಯಿಂಗ್ ಆಗಿದೆ. ಸೀಲಿಂಗ್ನಲ್ಲಿ ಡ್ರೆಸ್ ವರ್ಕ್ ಮಾಡಿರುವಂಥದ್ದು. ಈ ಎಂಚ್ ಬರುತ್ತೆ ಇಲ್ಲಿ ನಿಮಗೆ, ಕ್ಲೇ ಟೈಲ್ ಬರುವಂಥದ್ದು. ಹಾಗೆ ಇಲ್ಲಿ ಒಂದು ರೂಮ್ ಕೂಡ ಸಿಗುತ್ತೆ. ನೋಡ್ಬೋದು, ಚಿಕ್ಕದಾದಂಥ ಒಂದು ರೂಮ್ ಸಿಗುತ್ತೆ. ಇಲ್ಲಿ 2 ಶಟರ್ನ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ ಈ ರೂಮ್ನಲ್ಲಿ. ಈ ಕಡೆ ಕೂಡ ನಮಗೆ ಒಂದು ಡೋರ್ ಸಿಗುತ್ತೆ. ಇಲ್ಲೂ ಕೂಡ ಸಿಟ್ಔಟ್ ಏರಿಯಾ ಬರುವಂಥದ್ದು. ನೋಡ್ಬೋದು, ಇಲ್ಲಾಗಲೇ ನಿಮಗೆ ಕ್ಲೇ ಟೈಲ್ ಹಾಕಿರುವಂಥದ್ದು. ವಾಲ್ನಲ್ಲಿ ಟೈಲ್ ಲೇಯಿಂಗ್ ಮಾಡಿದ್ದಾರೆ. ಡಿಸೈನರ್ ಟೈಲ್ ಹಾಕಿರುವಂಥದ್ದು. ಪ್ಯಾರಾಪಿಟ್ ವಾಲ್ನಲ್ಲಿ ಕೂಡ ನಿಮಗೆ ಡಿಸೈನರ್ ಲೈಟ್ಸ್ ಕೊಟ್ಟಿರುವಂಥದ್ದು ನಿಮಗೆ ನೋಡ್ಬೋದು. ಪೂರ್ತಿ ನಿಮಗೆ ಸಿಟ್ಔಟ್ ಏರಿಯಾಗೆ ಕೊಟ್ಟಿರುವಂಥದ್ದು. ಡ್ರೆಸ್ ವರ್ಕ್ ಮಾಡಿ ಕ್ಲೇ ಟೈಲ್ ಹಾಕಿರುವಂಥದ್ದು. ಇಲ್ಲಿ ತುಂಬ ಸ್ಪೇಷಿಯಸ್ ಆಗಿದೆ. ನಿಮಗೆ ಆರಾಮಾಗಿ 10 ರಿಂದ 15 ಜನ 20 ಜನವರೆಗೂ ನಿಮಗೆ ಫಂಕ್ಷನ್ಸ್ ಮಾಡೋದಕ್ಕೆ ಸಿಟ್ಔಟ್ಗೆಲ್ಲ ಸ್ಪೇಷಿಯಸ್ ಆಗಿರುವಂಥದ್ದು. ಫ್ಲೋರಿಂಗಲ್ಲಿ ಕೂಡ ನಿಮಗೆಲ್ಲ ಡಿಸೈನರ್ ಡಿಜಿಟಲ್ ಟೈನ್ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು, ಈ ಒಂದು ಬಿಲ್ಡಿಂಗ್ ಬಂದು ನಿಮಗೆ ಸರ್ ಎಂ ವಿಶ್ವೇಶ್ವರ ಲೇಔಟ್ BDA ಸೈಟಲ್ಲಿ ಕಟ್ಟಿರುವಂಥದ್ದು.
ನಾಗರಬಾವಿ ಅಂಬೇಡ್ಕರ್ ಕಾಲೇಜಿಗೆ ನಿಮಗೆ ತುಂಬ ನಿಯರ್ ಬೈ ಬರುತ್ತೆ, ಅಂಬೇಡ್ಕರ್ ಕಾಲೇಜ್ ಹತ್ರ. BDA ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ, ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಹಾಗೆ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.